ನಮಸ್ಕಾರ. ಕೇಳ್ತಾ ಇದ್ದೀರಾ ರೇಡಿಯೋ ಅಕ್ಷರ, ಮೌನಕ್ಕೂ ಮಾತು ನೀಡುವ ಒಂದು ಸಣ್ಣ ಪ್ರಯತ್ನ. ನಾನು ನಿಮ್ಮ ಆರ್ಜೆ ಅಕ್ಷರ. ಹೇಗಿದ್ದೀರಾ? ಇದು ರಾತ್ರಿಯ ನೀರವ ಮೌನ. ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಜಗತ್ತಿನ ಗದ್ದಲಗಳನ್ನೆಲ್ಲ ಬದಿಗಿಟ್ಟು ಕಣ್ಣು ಮುಚ್ಚಿ ನನ್ನ ಮಾತು ಕೇಳ್ತಿರೋ ನಿಮಗೆಲ್ಲರಿಗೂ ಒಂದು ಆಪ್ತವಾದ ಸ್ವಾಗತ. ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡೋಣ? ಪ್ರೀತಿ. ಹೌದು, ಆ 2 ಅಕ್ಷರದ ಪ್ರೀತಿ ಮತ್ತು 3 ಅಕ್ಷರದ ಬ್ರೇಕಪ್ ಬಗ್ಗೆ. ಅಯ್ಯೋ, ಶುರುವಾಯಿತಪ್ಪ ಇವರದು ಲವ್ ಸ್ಟೋರಿ, ಮತ್ತೆ ಅದೇ ಕಣ್ಣೀರಿನ ಕಥೆ ಅಂತ ಬೈಕೋಬೇಡಿ. ಇದು ಅಳಿಸುವ ಕಥೆಯಲ್ಲ, ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ತರಿಸುವ ವಾಸ್ತವದ ಮಾತು. ನೋಡಿ, ಈ ಪ್ರೀತಿ ಅನ್ನೋದು ಎಕ್ಸಾಕ್ಟಾಗಿ ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ಲ ಆ ಥರ. ಫೋಟೋದಲ್ಲಿ ನೋಡಕ್ಕೆ ಸಖತ್ತಾಗಿರುತ್ತೆ, ಆದ್ರೆ ಡೆಲಿವರಿ ಆದ್ಮೇಲೇನೆ ಗೊತ್ತಾಗೋದು, ಅರೆ ಈ ಸೈಜ್ ನಮ್ಗಲ್ಲ ಅಂತ. ಶುರುವಿನಲ್ಲಿ ಎಲ್ಲವೂ ಚಂದ. ಅವಳು ಟೈಮ್ಗೆ ಸರಿಯಾಗಿ ಊಟ ಆಯ್ತಾ ಅಂತ ಕೇಳಿದ್ರೆ ಇವನಿಗೆ ಯಾವುದೋ ಮಹಾರಾಜನಿಗೆ ಪಂಚಭಕ್ಷ್ಯ ಪರಮಾನ್ನ ಸಿಕ್ಕಷ್ಟೇ ಖುಷಿ. ಇವನು ಹುಷಾರಾಗಿರು, ಟೇಕ್ ಕೇರ್ ಅಂದ್ರೆ ಸಾಕು, ಅವಳಿಗೆ ಯಾವುದೋ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿ ಸಿಕ್ಕಷ್ಟು ಧೈರ್ಯ. ಆದ್ರೆ ದಿನ ಕಳೆದಂತೆ ರಿಯಾಲಿಟಿ ಶುರುವಾಗತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಜಡ್ಜ್ ಮಾಡಕ್ಕೆ ಶುರು ಮಾಡ್ತೀವಿ. ನಾವಿಬ್ರು ಲೈಫ್ ಲಾಂಗ್ ಜೊತೆಯಾಗಿರೋಣ, ಆ ಮನೆ ತಗೊಳ್ಳೋಣ, ಈ ಕಾರು ತಗೊಳ್ಳೋಣ ಅನ್ನೋ ಕನಸುಗಳೆಲ್ಲ ಕೊನೆಗೊಂದು ದಿನ, ನೋಡು ನಾವ್ ಎಷ್ಟೇ ಟ್ರೈ ಮಾಡಿದ್ರೂ ವರ್ಕೌಟ್ ಆಗ್ತಿಲ್ಲ, ಲೆಟ್ಸ್ ಮೂವ್ ಆನ್ ಅನ್ನೋ ಒಂದೇ ಡೈಲಾಗ್ಗ ಬಂದ್ ನಿಂತುಬಿಡುತ್ತೆ. ಆ ಕ್ಷಣ ಇದೆಯಲ್ಲ, ಎದೆಯಲ್ಲಿ ಏನೋ ದೊಡ್ಡ ಕಲ್ಲು ಬಿದ್ದ ಹಾಗೆ ಆಡುತ್ತೆ. ರಾತ್ರಿ ಹೊತ್ತು ಸೀಲಿಂಗ್ ಫ್ಯಾನ್ ನೋಡ್ಕೊಂಡು ಹಳೆಯ ಮೆಸೇಜ್ಗಳನ್ನ ಓದುತ್ತಾ ಕಣ್ಣೀರು ಹಾಕೋದು. ನಾವೆಲ್ಲರೂ ನಮ್ಮ ಲೈಫ್ನಲ್ಲಿ ಆ ಫೇಸ್ ಪಾಸ್ ಮಾಡೇ ಬಂದಿರ್ತೀವಿ ಅಲ್ವಾ? ಆದ್ರೆ ಬ್ರೇಕಪ್ ಅಂದ್ರೆ ಪ್ರಪಂಚದ ಅಂತ್ಯನಾ? ಖಂಡಿತ ಇಲ್ಲ. ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದ, ಹೊಳೆ ನೀರು ಹರಿದೇ ಹೋಗ್ಬೇಕು, ಬೆಟ್ಟದ ಕಲ್ಲು ಅಲ್ಲೇ ಇರ್ಬೇಕು ಅಂತ. ನಮ್ಮ ಬದುಕು ಕೂಡ ಆ ಹರಿಯೋ ನೀರಿದ್ದ ಹಾಗೆ. ಯಾರಿಗೋಸ್ಕರನೋ ಯಾವುದೋ ಒಂದು ಕಾರಣಕ್ಕೋಸ್ಕರ ನಿಂತಲ್ಲೇ ನಿಲ್ಲೋದಿಲ್ಲ. ನಮಗೆ ಇಷ್ಟವಾದವರು ಸಿಗಲಿಲ್ಲ ಅಂದಾಕ್ಷಣ ನಮ್ಮ ಕಥೆ ಮುಗಿದ್ಹೋಯ್ತು ಅಂತ ಅರ್ಥ ಅಲ್ಲ. ಬಹುಶಃ ಆ ಕಥೆ ಅಲ್ಲಿಗೆ ಮುಗಿಬೇಕಿತ್ತು ಅಂತ ಪ್ರಕೃತಿ ಡಿಸೈಡ್ ಮಾಡಿರುತ್ತೆ ಅಷ್ಟೇ. ಕೆಲವೊಮ್ಮೆ ಅವರ ತಪ್ಪೂ ಇರಲ್ಲ, ನಮ್ಮ ತಪ್ಪೂ ಇರಲ್ಲ, ಪರಿಸ್ಥಿತಿ ಹಾಗಿರುತ್ತೆ. ಒಂದು ಕವನದಲ್ಲಿ ಕೇಳಿದ್ದೆ, ಕೆಲವರು ನಮ್ಮ ಜೀವನದಲ್ಲಿ ಬರೋದೇ ನಮಗೆ ಒಂದು ಪಾಠ ಕಲಿಸೋಕೆ. ಆ ಪಾಠ ಮುಗಿದ ಮೇಲೆ ಅವರು ತಮ್ಮ ದಾರಿ ನೋಡ್ಕೊಂಡು ಹೋಗ್ಲೇಬೇಕು. ಅದನ್ನ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ, ಆದ್ರೆ ಅದೇ ಸತ್ಯ. ನೀವೇ ಯೋಚನೆ ಮಾಡಿ, ಕೈಗೆ ಗಾಯವಾದಾಗ ಸ್ವಲ್ಪ ದಿನ ನೋವಾಗುತ್ತೆ, ಆದ್ರೆ ಆ ಗಾಯ ವಾಸಿಯಾದ ಮೇಲೆ ಬರೋ ಹೊಸ ಚರ್ಮ ಮೊದಲಿಗಿಂತ ತುಂಬಾನೇ ಗಟ್ಟಿಯಾಗಿರುತ್ತೆ ಅಲ್ವಾ? ಮನಸ್ಸು ಕೂಡ ಹಾಗೇನೆ. ಒಂದು ಸಲ ಹೃದಯ ಒಡೆದ ಮೇಲೆ ನಾವು ಪ್ರಪಂಚ ನೋಡೋ ದೃಷ್ಟಿನೇ ಬದಲಾಗುತ್ತೆ. ನಾವಿನ್ನಷ್ಟು ಮಾಗುತ್ತೀವಿ, ಇನ್ನಷ್ಟು ಗಟ್ಟಿಯಾಗ್ತೀವಿ. ಯಾರು ನಮ್ಮ ಜೊತೆ ಇರ್ತಾರೆ, ಯಾರು ಕೇವಲ ನಟಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಹಾಗಾಗಿ ಆ ಹಳೆ ನೆನಪುಗಳನ್ನ ನೆನೆಸ್ಕೊಂಡು ಇನ್ನು ಮುಂದೆ ಅಳೋದು ಬೇಡ. ಒಳ್ಳೇದಾಯ್ತು, ನನಗೊಂದು ಸುಂದರವಾದ ಅನುಭವ ಸಿಕ್ತು, ಒಂದು ಒಳ್ಳೆ ಪಾಠ ಕಲಿತೆ ಅಂತ ಸ್ಮೈಲ್ ಮಾಡಿ ಮುಂದೆ ನಡೀತಾ ಇರಿ. ಯಾರು ನಿಮ್ಮನ್ನ, ನಿಮ್ಮ ನಗುವನ್ನ ನಿಜವಾಗ್ಲೂ ಡಿಸರ್ವ್ ಮಾಡ್ತಾರೋ ಅವರು ಸರಿಯಾದ ಸಮಯಕ್ಕೆ ಖಂಡಿತ ಸಿಗ್ತಾರೆ. ಅಲ್ಲಿಯವರೆಗೆ ನಿಮ್ಮನ್ನ ನೀವು ಪ್ರೀತಿಸಿ, ಯಾಕಂದ್ರೆ ನಿಮ್ಮ ಜೀವನದ ಅತಿ ದೊಡ್ಡ ಹೀರೋ ನೀವೇ. ಸರಿ, ರಾತ್ರಿ ಬಹಳ ಆಯ್ತು, ಹೊರಗಡೆ ತಂಪಾದ ಗಾಳಿ ಬೀಸ್ತಿದೆ. ಇವತ್ತಿನ ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ರೆ ಅಥವಾ ನಿಮ್ಮ ಮುಖದಲ್ಲಿ ಸಣ್ಣದೊಂದು ನಗು ತರಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಫ್ನಲ್ಲೂ ಇಂಥದ್ದೇ ಯಾವುದಾದ್ರೂ ಅನುಭವಗಳಿದ್ದರೆ ಅದನ್ನ ಕಮೆಂಟ್ನಲ್ಲಿ ನನ್ನ ಜೊತೆ ಹಂಚಿಕೊಳ್ಳಿ, ನಾನು ಖಂಡಿತ ಓದುವೆ. ಹಾಗೆಯೇ ಇನ್ನೂ ಯಾರು ನಮ್ಮ ರೇಡಿಯೋ ಅಕ್ಷರ ಕುಟುಂಬಕ್ಕೆ ಸೇರಿಲ್ಲವೋ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಯಾಗಿರೋಣ. ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಪ್ರಶಾಂತವಾಗಿ ನಿದ್ದೆ ಮಾಡಿ. ನೆನಪಿರಲಿ, ನಾಳೆಯ ಸೂರ್ಯ ನಿಮಗಾಗಿಯೇ ಹೊಸ ಬೆಳಕನ್ನು ತರುತ್ತಾನೆ. ಶುಭರಾತ್ರಿ, ಟೇಕ್ ಕೇರ್. ಕೇಳ್ತಾ ಇರಿ ರೇಡಿಯೋ ಅಕ್ಷರ.